ಯಾರೋ ಹೇಳ್ತಾರೆ 100 ಹೆಣ ಊತ ಹಾಕಿದ್ದೀನಿ ಅಂತ ಒಬ್ನ ಯಾರೋ ಬಂದವನೆ. 100% ಆ ಹೆಣ್ಮಗು ನ್ಯಾಯ ಸಿಗಬೇಕು. ಆ ನ್ಯಾಯ ಸಿಗಲಿ ಅಂತ ದೇವ್ರ ಹತ್ರ ಬೇಡ್ಕೋತೀನಿ. ಅವನೇನ್ ಮಾಡೋ 100 ಜನ ಅಲ್ಲಿ ಊತ ಹಾಕವ್ರೆ ಅಂತಂದ್ರೆ ಅದಕ್ಕೆ ತನಿಖೆ ನಡೀಲೇಬೇಕಲ್ವಾ? SIT ಕೊಟ್ಮೇಲೆ ನ್ಯಾಯ ಸಿಗ್ಲೇಬೇಕು. ಅದೇನೇ ಗೊತ್ತಿಲ್ಲ, ಏನಾದ್ರು ಅವ್ರಿಗೆ ಏನಾದ್ರು ಪ್ರೆಷರ್ ಗೀಸರ್ ಇತ್ತಾ, ಏನಾದ್ರು ರಾಜಕೀಯದ ಏನಾದ್ರು ಇದಿತ್ತಾ, ಆ ಕಾರಣದಿಂದ ಏನಾದ್ರು ಅವ್ರು ಇದು ಮಾಡಿದ್ರ. ಈಗ ಸದ್ಯಕ್ಕೆ ಕೊಟ್ಟಿದಾರಲ್ಲ, ನೋಡೋಣ ಮುಂದೆ ಏನಾಗುತ್ತೆ. ಅವ್ರ ಅನುಕೂಲಕ್ಕೆ ಏನಾನ ಆಗ್ಬೇಕಾದ್ರೆ ಮಾಡ್ಕೊಂತಾರೆ. ಅವ್ರ ಅನುಕೂಲ ಇಲ್ಲ ಅಂತಂದ್ರೆ ಇದು ಯಾಕೆ ತಲೆ ಕೆಡಿಸ್ಕೊಳ್ಳೋದು ನಾವು ಅಂತ ಸುಮ್ನೆ ಕೂತಿರ್ತಾರೆ. ಏನ್ ಆವಾಗಿಂದ ನೋಡ್ತಾನೆ ಇದ್ದೀರಿ, ಯಾರು ಕ್ರಮ ತಗೊಂಡು ಇಲ್ಲ, ಏನಿಲ್ಲ. ಜೈಲ್ಗೆ ಹೋಯ್ತಾರೆ, ಈಚೆ ಬರ್ತಾರೆ. ಅವ್ರಿಗೆ ಉಗ್ರವಾಗಿ ಅವ್ರಿಗೆ ಯಾರು ಈ ತರ ಅತ್ಯಾಚಾರ ಮಾಡ್ತಾರೋ ಅವ್ರಿಗೆ ಉಗ್ರವಾಗಿ ಶಿಕ್ಷೆ ಅನುಭವಿಸ್ಬೇಕು, ಕೊಡ್ಬೇಕು. ಒಬ್ರಿಗೆ ಒಳ್ಳೆ ಶಿಕ್ಷೆ ಕೊಟ್ರೆ ಇನ್ನೊಂದ್ಸಲಿ ಯಾರು ಮಾಡಲ್ಲ. ಇವತ್ತು ಮನ್ಸು ಮಾಡಿದ್ರೆ ನಾಳೆ ಬೆಳಗ್ಗೆ ಸಾಯಿಸ್ತಾರೆ. ತಿರ್ಗಾ 3 ತಿಂಗಳಲ್ಲಿ ರಿಲೀಸ್ ಆಯ್ತಾರೆ. ಸರ್ಕಾರದವರೇ ಎಷ್ಟೋ ಕೇಸ್ಗಳನ್ನ ಮುಚ್ಚಾಕ್ತಾರೆ. ಇದು ಮಾಡಬಾರ್ದು. ಆ ಜೀವ ಬೆದರಿಕೆ ಯಾರ್ಯಾರು ಆಗ್ತಾ ಇದಾರೋ ಅವ್ರಿಗೆಲ್ಲ ಇವರು ಕ್ರಮ ಕೈಗೊಳ್ಬೇಕು ಸರ್ಕಾರದವರು. ಗಣಪತಿ ಅಷ್ಟೆಲ್ಲ ವಿಡಿಯೋ ಮಾಡಿ ಎಲ್ಲ ಮಾಡಿ ಸರ್ಕಾರದ ಮೇಲೆನೆ ಎಲ್ಲ ಹಾಕ್ದ, ಮನೆ ಮುಚ್ಚಾಕಿದ್ರು. ಎಷ್ಟು ಜನ ಸತ್ರು ಮೊನ್ನೆ IPL ಇದ್ರಲ್ಲಿ. ಅದು ಯಾರು ಹೊಣೆ ಹೊತ್ತರು? ಎಲ್ಲ ಯತ್ನೆ ಮಾಡೋದೇನೋ, ಅಯ್ಯೋ ನಮ್ಮ ಫ್ಯಾಮಿಲಿ ನಮ್ದು ಸಾಕಪ್ಪ, ಏನಪ್ಪ ಎತ್ತಪ್ಪ, ನಾವು ಹೋರಾಟ ಮಾಡೋಣ ಅಂತ ಮುಂದೆ ಹೋದ್ರೆ ನಮ್ಮ ಫ್ಯಾಮಿಲಿಗಳಿಗೆ ಏನು ತೊಂದರೆ ಆಗ್ತದ ಅಂತ ಮಾಡಿದ್ದು ಸರ್ಕಾರನೇ. ಆದ್ರೆ ಯಾರ ಮೇಲೆನೋ ತಲೆ ಮೇಲೆ ಹಾಕಿ ತಪ್ಪಿಸ್ಕೊಂಡ್ರು. ಅದಕ್ಕಿಂತ ಬೇಕಾ ಇದು? ಸರ್, ಈಗ ಸೌಜನ್ಯ ಕೇಸ್ ಮರು ತನಿಖೆ ಆಗ್ತಾ ಇದೆ. ನಮ್ಮ ಸರ್ಕಾರ SIT ಅವ್ರಿಗೆ ಈ ಕೇಸ್ನ ತಲುಪಿಸಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಸೌಜನ್ಯ ಕೇಸು ತನಿಖೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ. 10 ಜನಕ್ಕೆ ಬೇಕಾದ ಸಾರ್ವಜನಿಕವಾಗಿ ಧರ್ಮಸ್ಥಳ ಅಂದ್ರೆ ಎಲ್ಲಾರ್ಗೂ ಬೇಕಾದ ಇದು. ಅದಕ್ಕೆ ಎಲ್ಲಾರ್ಗೂ ಅನುಮಾನ ಇದೆ. ಎಲ್ಲಾರ್ಗೂ ಅಲ್ಲಿ ಏನೋ ಆಗಿದೆ, ಇಂಥ ಯಾತ್ರಾ ಸ್ಥಳದಲ್ಲಿ ಏನೋ ನಡೀತಾ ಇದೆ ಅಂತ ಹೇಳೋದಕ್ಕೆ ಅದು ಏನಂತ ಗೊತ್ತಾಗಬೇಕು. ಅದು ಜನಕ್ಕೆ ಗೊತ್ತಾಗಬೇಕು. ಇಲ್ಲಿ ಲಕ್ಷಾಂತರ ಜನ ಭಕ್ತರಲ್ಲಿ ಹೋಗ್ತಾರೆ. ಅಲ್ಲಿ ಅನುಮಾನ ಇದ್ಮೇಲೆ ಅಲ್ಲಿ ಏನು ಅರ್ಥ ಇದೆ ಅಲ್ಲಿ? ತನಿಖೆ ಆಗ್ಲಿ. ತನಿಖೆ ಆಗಿ ಏನ್ ಇದೆ, ಯಾರೋ ಹೇಳ್ತಾರೆ 100 ಹೆಣ ಊತ ಹಾಕಿದ್ದೀನಿ ಅಂತ ಒಬ್ನ ಯಾರೋ ಬಂದವನೆ. ಅವನೇನ್ ಮಾಡೋ 100 ಜನ ಅಲ್ಲಿ ಊತ ಹಾಕವ್ರೆ ಅಂತಂದ್ರೆ ಅದಕ್ಕೆ ತನಿಖೆ ನಡೀಲೇಬೇಕಲ್ವಾ? ತನಿಖೆ ನಡೀಲಿ. ಸತ್ಯ ಹೊರಗಡೆ ಬರ್ಲಿ, ಅವಾಗ ಏನಂತ ಗೊತ್ತಾಗುತ್ತೆ ಅಷ್ಟೇ. ಈಗ ಸರ್ಕಾರ 11 ವರ್ಷ ಆಗಿದೆ, ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ. ಇವಾಗ SIT ಅವ್ರಿಗೆ ಈ ಕೇಸ್ನ ಕೊಟ್ಟಿದ್ದಾರೆ. ಇವಾಗ್ಲೇ ಅದು ಆ ಹೆಣ್ಮಗುಗ್ ನ್ಯಾಯ ಸಿಗುತ್ತೆ ಅನ್ಸುತ್ತಾ ನಿಮ್ಗೆ? SIT ಕೊಟ್ಮೇಲೆ ನ್ಯಾಯ ಸಿಗ್ಲೇಬೇಕು. ತನಿಖೆ ನಡೀತದಲ್ಲ. ಅವನ್ ಬೇರೆ ಇವಾಗ ಬಂದು 100 ಜನ ಊತ ಹಾಕಿದ್ದೀನಿ ಅಂತ ಹೇಳ್ತಾವನೆ ಒಬ್ಬ. ಅವನು ಏನು ಹೇಳ್ತಾನೆ, ಅವನು ಎಲ್ಲೂ ತಾಕವನೆ ಅನ್ನೋದು ಹೊರಗಡೆ ಬರ್ಬೇಕು. ಯಾರಾದ್ರೂ ನ್ಯಾಯ ಸಿಗ್ಬೇಕಲ್ಲ, ಸಿಕ್ಲಿ ನ್ಯಾಯ. ಮತ್ತೆ ಇದ್ರ ವಿಚಾರವಾಗಿ ಧ್ವನಿ ಎತ್ತವ್ರು ಎಲ್ಲಾರ್ಗೂ ಕೂಡ ಜೀವ ಬೆದರಿಕೆ ಆಗ್ತಾ ಇದಾರಲ್ವಾ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಈಗ SIT ಕೊಟ್ಮೇಲೆ ಅದೆಲ್ಲ ಏನ್ ನಡೆಯಲ್ವಲ್ಲ. SIT ಕೊಟ್ಮೇಲೆ ಅದೇನ್ ತನಿಖೆ ಆಗ್ಲೇಬೇಕಲ್ವಾ? ಏನಾದ್ರೂ ಒಂದು ಹೊರಗಡೆ ಬರ್ಲೇಬೇಕು, ನಡಿಲೇಬೇಕಲ್ವಾ? ಸರ್ಕಾರ ಅದೇನ್ ಇವಾಗ SITಗೆ ಈ ಕೇಸ್ನ ಕೊಟ್ಟಿದಾರೋ ಇದನ್ನ 11 ವರ್ಷ ಮುಂಚೆ ಅಥವಾ 11 ವರ್ಷ ಆ ಹುಡ್ಗಿಗ್ ಹಂಗ ಆದ್ಮೇಲೆ ಕೊಟ್ಟಿದ್ರೆ ಇಷ್ಟೊತ್ತಿಗೆ ನ್ಯಾಯ ಸಿಕ್ತಿತ್ತಲ್ವಾ? ಯಾಕೆ ಇಷ್ಟು ಲೇಟ್ ಮಾಡ್ಬೇಕಾಯ್ತು ಸರ್ಕಾರ? ಸರ್ಕಾರಗಳು ಯಾವ್ದೂನು ಅತಿ ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರ ಅನುಕೂಲಕ್ಕೆ ಏನಾನ ಆಗ್ಬೇಕಾದ್ರೆ ಮಾಡ್ಕೊಂತಾರೆ. ಅವ್ರ ಅನುಕೂಲ ಇಲ್ಲ ಅಂತಂದ್ರೆ ಇದು ಯಾಕೆ ತಲೆ ಕೆಡಿಸ್ಕೊಳ್ಳೋದು ನಾವು ಅಂತ ಸುಮ್ನೆ ಕೂತಿರ್ತಾರೆ. ಈ ತರದ್ದು ನೂರಾರು ಜನ ಸೌಜನ್ಯಗಳನ್ನ, ಎಷ್ಟೋ ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡಿ ಇನ್ನೂ ಕೂಡ ಸಾಯಿಸ್ತಾ ಇದಾರೆ. ಸೊ ಇದ್ರ ವಿಚಾರವಾಗಿ ಸರ್ಕಾರ ಯಾವ ತರ ಕ್ರಮಗಳನ್ನ ತರಬೇಕು ಅಂತ ಅನ್ಸುತ್ತೆ ಸರ್ ನಿಮ್ಗೆ? ಏನ್ ಆವಾಗಿಂದ ನೋಡ್ತಾನೆ ಇದ್ದೀರಿ, ಯಾರು ಕ್ರಮ ತಗೊಂಡು ಇಲ್ಲ, ಏನಿಲ್ಲ. ಜೈಲ್ಗೆ ಹೋಯ್ತಾರೆ, ಈಚೆ ಬರ್ತಾರೆ. ಕೇಸ್ ಇವಾಗ ಇವತ್ತು ಮನ್ಸು ಮಾಡಿದ್ರೆ ನಾಳೆ ಬೆಳಗ್ಗೆ ಸಾಯಿಸ್ತಾರೆ. ತಿರ್ಗಾ 3 ತಿಂಗಳಲ್ಲಿ ರಿಲೀಸ್ ಆಯ್ತಾರೆ. ಸರ್ಕಾರದ ಅಷ್ಟೊಂದೇನು ತಲೆ ಕೆಡಿಸ್ಕೊಳ್ಳಲ್ಲ. ಸರ್ಕಾರ ಅಷ್ಟೊಂದೇನು ತಲೆ ಕೆಡಿಸ್ಕೊಳ್ಳಲ್ಲ. ಸರ್ಕಾರ ಅಧಿಕಾರ ಉಳಿಸ್ಕೊಬೇಕು, 5 ವರ್ಷ ತುಂಬಿಸ್ಬೇಕು, ಅವ್ರ ಖಜಾನೆ ತುಂಬಿಸ್ಕೊಬೇಕು, ಅಷ್ಟಲ್ಲೇ ಇದ್ದಾರೆ ಹೊರ್ತು ನಾವು ಮಾಡ್ತಾ ಇರೋದು ಏನಾದ್ರು ಜನಕ್ಕೆ ಒಳ್ಳೇದಾಗ್ಬೇಕಾ ಅಂತ ಏನ್ ಮಾಡಲ್ಲ.
ಸರ್ಕಾರದವರೇ ಎಷ್ಟೋ ಕೇಸ್ಗಳನ್ನ ಮುಚ್ಚಾಕ್ತಾರೆ. ಹಾ ಇಂಥ ಸರ್ಕಾರಕ್ಕೆ ಏನ್ ಹೇಳಕ್ ಏನ್ ಇಷ್ಟಪಡ್ತೀರಾ ಏನ್ ನೀವು? ಏನ್ ಹೇಳುದು, ಎಲ್ಲಾ ಸರ್ಕಾರಗಳು ಹಂಗೆ ಬಂದ್ ಹೋಗ್ತಾವೆ. ಗಣಪತಿ ಅಷ್ಟೆಲ್ಲ ವಿಡಿಯೋ ಮಾಡಿ ಎಲ್ಲಾ ಮಾಡಿ ಸರ್ಕಾರದ ಮೇಲೆನೆ ಎಲ್ಲ ಹಾಕ್ದ, ಕೊನೆ ಮುಚ್ಚ ಹಾಕಿದ್ರು. ಅದಕ್ಕಿಂತ ಪೊಲೀಸ್ ಅಧಿಕಾರಿಗಳನ್ನೇ ಜೈಲ್ಗೆ ಹಾಕ್ತಾರೆ. ಮೊನ್ನೆ ಕೇಸಲ್ಲಿ ಪೊಲೀಸ್ ಅಧಿಕಾರಿಗಳನ್ನೇ ಜೈಲ್ಗೆ ಹಾಕಿದ್ರು, ಅಲ್ಲ ಸಸ್ಪೆಂಡ್ ಮಾಡಿದ್ರು. ಮಾಡಿದವರೆಲ್ಲ ಮೊಮ್ಮಕ್ಕಳನ್ನ ಕರ್ಕೊಂಬಂದು ಆರಾಮಾಗಿ ಸೆಲ್ಫಿ ತಗೊಂಡು ಎಲ್ಲ ಬನ್ನಿ ಬನ್ನಿ ಅಂತ ಜನ ಸೇರಿಸಿದ್ರು, ಸಾಯಿಸಿದ್ರು. ಏನಾಯ್ತು ಅದಕ್ಕಿಂತನಾ? ಎಷ್ಟು ಜನ ಸತ್ರು ಮೊನ್ನೆ IPL ಇದರಲ್ಲಿ. ಅದು ಯಾರು ಹೊಣೆ ಹೊತ್ತರು? ಮಾಡಿದ್ದು ಸರ್ಕಾರನೇ. ಆದರೆ ಯಾರ ಮೇಲೇನೋ ತಲೆ ಮೇಲೆ ಹಾಕಿ ತಪ್ಪಿಸ್ಕೊಂಡ್ರು. ಅದಕ್ಕಿಂತ ಬೇಕಾ ಇದು? ಸರ್, ಈಗ ಸೌಜನ್ಯ ಕೇಸು ಸರ್ಕಾರ ಅವರು SIT ಅವ್ರು ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಇದು ಇವಾಗ ಅವಾಗಲೇ ಮಾಡಬೇಕಾಗಿತ್ತು, ಈಗ ಸದ್ಯಕ್ಕೆ ಈಗ ಮಾಡಿದ್ದಾರೆ. ಒಳ್ಳೆ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ. ಈ ಸಲನಾರು ನ್ಯಾಯ ಕೊಡಿಸ್ತಾರೆ ಅಂತ ಅನ್ಸ್ತಾ ಇದೆಯಾ ನಿಮ್ಗೆ, ಸೌಜನ್ಯ ಅಂತ ಹೆಣ್ಮಗುಗೆ? 100% ಆ ಹೆಣ್ಮಗು ನ್ಯಾಯ ಸಿಗಬೇಕು. ಆ ನ್ಯಾಯ ಸಿಗಲಿ ಅಂತ ದೇವ್ರ ಹತ್ರ ಬೇಡ್ಕೊತೀನಿ. ಅವ್ರಿಗೆ ಒಳ್ಳೆ ನ್ಯಾಯ ಸಿಗಲಿ ಅಂತ ನಾನು ಕೇಳ್ತೀನಿ. ಸರ್ಕಾರ ಯಾಕೆ ಇಷ್ಟು ವರ್ಷ ಆದ್ಮೇಲೆ ಇವಾಗ SIT ಅವ್ರು ಕೊಟ್ಟಿದ್ದಾರೆ? ಇದನ್ನ ಮುಂಚೆನೆ ಮಾಡ್ಬೋದಿತ್ತಲ್ಲ, ಯಾಕೆ ಕೊಟ್ಟಿಲ್ಲ ಅಂತ ನಿಮ್ಗೆ ಅನ್ಸುತ್ತೆ? ಅದೇನೇ ಗೊತ್ತಿಲ್ಲ, ಏನಾದರೂ ಅವ್ರಿಗೆ ಏನಾದ್ರು ಪ್ರೆಷರ್ ಗೀಸರ್ ಇತ್ತಾ, ಏನಾದರೂ ರಾಜಕೀಯದ ಏನಾದ್ರು ಇದಿತ್ತ, ಆ ಕಾರಣದಿಂದ ಏನಾದ್ರು ಅವ್ರು ಇದು ಮಾಡಿದ್ರ? ಈಗ ಸದ್ಯಕ್ಕೆ ಕೊಟ್ಟಿದಾರಲ್ಲ, ನೋಡೋಣ ಮುಂದೆ ಏನಾಗುತ್ತೆ. ಈಗ ದಿನೇ ದಿನೇ ಈ ತರದ ಅತ್ಯಾಚಾರ ಕೇಸ್ಗಳು ಜಾಸ್ತಿ ಆಗ್ತಾನೆ ಇದೆ. ಒಂದ್ ಸೌಜನ್ಯ ಅಲ್ಲ, ಎಲ್ಲ ಕಡೆನೂ ಹೆಣ್ಮಗುಗೆ ಈ ತರ ಅನ್ಯಾಯ ಆಗ್ತಾನೆ ಇದೆ. ಸೊ ಅದ್ರ ಬಗ್ಗೆ ಸರ್ಕಾರ ಯಾವ ತರ ಕ್ರಮಗಳನ್ನ ಕೈಗೊಳ್ಬೇಕು ಅನ್ಸುತ್ತೆ ನಿಮ್ಗೆ? ಅವ್ರಿಗೆ ಉಗ್ರವಾಗಿ ಅವ್ರಿಗೆ ಯಾರು ಈ ತರ ಅತ್ಯಾಚಾರ ಮಾಡ್ತಾರೋ ಅವ್ರಿಗೆ ಉಗ್ರವಾಗಿ ಶಿಕ್ಷೆ ಅನುಭವಿಸ್ಬೇಕು, ಕೊಡಬೇಕು. ಒಬ್ರಿಗೆ ಒಳ್ಳೆ ಶಿಕ್ಷೆ ಕೊಟ್ರೆ ಇನ್ನೊಂದ್ಸಲಿ ಯಾರು ಮಾಡಲ್ಲ, ಹೆದರ್ಕೊಂಡು ಎಲ್ಲ ಅವ್ರ ಜೀವನ ಮಾಡಕ್ ಹೋಗ್ತಾರೆ. ಇದನ್ನ ನೀವು ಸರ್ಕಾರದವ್ರು ನಾವು ಕೇಳ್ಕೊಳ್ಳೋದೇನಂದ್ರೆ, ಇವ್ರಿಗೆ ಒಳ್ಳೆ ಘೋರವಾದ ಶಿಕ್ಷೆ ಕೊಡಬೇಕು, ಯಾರು ಮಾಡಿದಾರೋ ಅವ್ರಿಗೆ. ಸರ್, ಈಗ ಈ ವಿಚಾರವಾಗಿ ಮಾತಾಡೋರ್ಗೆ, ಧ್ವನಿ ಎತ್ತವ್ರಿಗೆ ಎಲ್ಲರಿಗೂ ಕೂಡ ಜೀವ ಬೆದರಿಕೆ ಆಗ್ತಾ ಇದಾರೆ. ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅದು ಮಾಡಬಾರ್ದು. ಆ ಜೀವ ಬೆದರಿಕೆ ಯಾರ್ಯಾರು ಆಗ್ತಾ ಇದಾರೋ ಅವ್ರಿಗೆಲ್ಲ ಇವರು ಕ್ರಮ ಕೈಗೊಳ್ಬೇಕು ಸರ್ಕಾರದವರು. ಆವಾಗ ಅವ್ರು ಯಾರು ಬರಲ್ಲ ಮುಂದಕ್ಕೆ. ಈ ವಿಚಾರವಾಗಿ ಕೊನೆಯದಾಗಿ ನಮ್ಮ ಸರ್ಕಾರಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಷ್ಟೇ, ಸರ್ಕಾರಕ್ಕೆ ಹೇಳೋದು ಏನಂದ್ರೆ, ದಯಮಾಡಿ ಆ ಒಂದು ಹೆಣ್ಮಗಿಗೆ ನ್ಯಾಯ ಕೊಡಿಸಿ ಅಂತ ಕಳಕಳಿಯಿಂದ ಕೇಳ್ಬೋದು. ನ್ಯಾಯ ಕೊಡ್ಸಿಲ್ಲ ಅಂದ್ರೆ ಹೋರಾಟ ಮಾಡಕ್ ನೀವು ರೆಡಿ ಇದ್ದೀರಾ? ಅದೇ ಇವಾಗ ಜನಗಳಿಗೆ ಆಗಿರೋದೇ ಅದು. ಎಲ್ಲ ಯೋಚನೆ ಮಾಡೋದೇನೋ, ಅಯ್ಯೋ ನಮ್ಮ ಫ್ಯಾಮಿಲಿ ನಮ್ದು ಸಾಕಪ್ಪ, ಏನಪ್ಪ ಎತ್ತಪ್ಪ, ನಾವು ಹೋರಾಟ ಮಾಡೋಣ ಅಂತ ಮುಂದೆ ಹೋದ್ರೆ ನಮ್ಮ ಫ್ಯಾಮಿಲಿಗಳಿಗೆ ಏನು ತೊಂದರೆ ಆಗ್ತದೋ ಅಂತ ಎಲ್ಲಾರ ಜನಗಳ ಮೆಂಟಾಲಿಟಿ ಹಂಗಾಗಿದೆ. ಏನು ಮಾಡೋಕ್ಕಲ್ಲ, ಎಲ್ಲ ಸಾಮಾನ್ಯವಾದ ಪ್ರಜೆ ಯೋಚನೆ ಮಾಡೋ ವಿಚಾರನೇ ಅಷ್ಟೇ ಅದು. ಅದಕ್ಕೋಸ್ಕರ ಏನು ಮಾಡೋಕ್ಕಾಗಲ್ಲ. ನೋಡೋಣ, ಭಗವಂತ ಇದ್ದಾನೆ. ಆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಲೇಬೇಕು.